ನಮಸ್ಕಾರ ಸ್ನೇಹಿತರೆ, ಇಂದು ಅರಳಿ ಮರದ ದೈವಿಕ ರಹಸ್ಯವನ್ನು ತಿಳಿಯೋಣ. ನಮ್ಮ ಸುತ್ತಲೂ ಸಾವಿರಾರು ಮರಗಳಿವೆ. ಕೆಲವು ನಮಗೆ ಹಣ್ಣು ಕೊಡುತ್ತವೆ, ಕೆಲವು ನೆರಳು ಕೊಡುತ್ತವೆ, ಕೆಲವು ಔಷಧಿ ಕೊಡುತ್ತವೆ. ಆದರೆ ಒಂದು ಮರ ಮಾತ್ರ ನಮ್ಮ ಬದುಕನ್ನು ಬದಲಾಯಿಸುತ್ತದೆ. ನಮ್ಮ ಕರ್ಮವನ್ನು ತೊಳೆಯುತ್ತದೆ, ಭಕ್ತರ ಆಸೆಯನ್ನು ಈಡೇರಿಸುತ್ತದೆ. ಅದುವೇ ಅರಳಿ ಮರ. ಅರಳಿ ಮರವನ್ನು ನಮ್ಮ ಪೂರ್ವಜರು ಕೇವಲ ಮರ ಎಂದು ನೋಡಲಿಲ್ಲ, ಅದನ್ನು ದೇವರ ರೂಪವೆಂದು ಕಂಡರು. ದೇವಸ್ಥಾನದಂತೆ ಪೂಜಿಸಿದರು. ಅದರ ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ, ದೀಪ ಹಚ್ಚುತ್ತಾರೆ, ನಮಸ್ಕರಿಸುತ್ತಾರೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಯಾಕೆ ವಿಶೇಷವಾಗಿ ಅರಳಿ ಮರಕ್ಕೆ ಇಷ್ಟು ಗೌರವ? ಯಾಕೆ ನವಗ್ರಹಗಳನ್ನು ಅದರ ಕೆಳಗೆ ಪ್ರತಿಷ್ಠಾಪಿಸುತ್ತಾರೆ? ಯಾಕೆ ಮಹಿಳೆಯರು ಅದರ ಸುತ್ತ ದಾರ ಕಟ್ಟಿ ಪ್ರಾರ್ಥನೆ ಮಾಡುತ್ತಾರೆ? ಯಾಕೆ ಗ್ರಾಮಗಳಲ್ಲಿ ಪಂಚಾಯಿತಿ ಕಟ್ಟೆಯಾಗಿ ಅರಳಿ ಮರವನ್ನೇ ಬಳಸುತ್ತಾರೆ? ಯಾಕೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ಮರವನ್ನು ಉಲ್ಲೇಖಿಸಿದನು? ಯಾಕೆ ಗೌತಮ ಬುದ್ಧನಿಗೆ ಜ್ಞಾನೋದಯ ಇದೇ ಮರದ ಕೆಳಗೆ ದೊರಕಿತು? ಇವೆಲ್ಲವೂ ಕೇವಲ ಪ್ರಶ್ನೆಯಾಗಿ ಉಳಿಯುವುದಿಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವೂ ಇದೆಯೇ? ಅಥವಾ ಇದರ ಹಿಂದೆ ನಮ್ಮ ಪೂರ್ವಜರ ಅಚ್ಚರಿ ಮೂಡಿಸುವ ಜ್ಞಾನ ಇದೆಯೇ? ಇಂದು ನಾವು ಅರಳಿ ಮರದ ದೈವಿಕ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಯೋಣ. ಹಿಂದಿನ ಕಾಲದಲ್ಲಿ ಗ್ರಾಮಗಳಲ್ಲಿ ದೊಡ್ಡ ದೊಡ್ಡ ತೀರ್ಪುಗಳು, ಕುಟುಂಬ ಜಗಳಗಳು, ಜಮೀನು ವಿಚಾರಗಳು ಮತ್ತು ಪಂಚಾಯಿತಿಗಳು ಹೆಚ್ಚಾಗಿ ಅರಳಿ ಕಟ್ಟೆಯಲ್ಲೇ ತೀರ್ಮಾನವಾಗುತ್ತಿತ್ತು. ಮೊದಲಿಗೆ ಜನರು ಅದನ್ನು ದೊಡ್ಡ ನೆರಳಿಗಾಗಿ ಬಳಸುತ್ತಿದ್ದರು ಎಂದು ಅನಿಸಬಹುದು, ಏಕೆಂದರೆ ಹಳ್ಳಿಯ ಜನರೆಲ್ಲ ಒಟ್ಟಾಗಿ ಕುಳಿತುಕೊಳ್ಳಲು ಅದು ಸೂಕ್ತ ಸ್ಥಳವಾಗಿತ್ತು. ಆದರೆ ಅದರ ಹಿಂದೆ ಇನ್ನೂ ಆಳವಾದ ನಂಬಿಕೆ ಇತ್ತು. ಇಂದು ನ್ಯಾಯಾಲಯಗಳಲ್ಲಿ ಕಣ್ಣು ಕಟ್ಟಿಕೊಂಡಿರುವ ನ್ಯಾಯದೇವತೆಯ ಪ್ರತಿಮೆಯನ್ನು ನಾವು ನೋಡುತ್ತೇವೆ. ಅದರ ಅರ್ಥ ನ್ಯಾಯ ಮಾಡುವಾಗ ಯಾರ ಪರವೂ ಹೋಗಬಾರದು, ಸತ್ಯದ ಪರ ಮಾತ್ರ ನಿಲ್ಲಬೇಕು ಎಂಬುದು. ಅದೇ ರೀತಿಯಲ್ಲಿ ಹಿಂದಿನ ಕಾಲದ ಜನರು ಅರಳಿ ಮರದ ಕೆಳಗೆ ಕುಳಿತು ತೀರ್ಪು ನೀಡಿದರೆ ಯಾರಿಗೂ ಅನ್ಯಾಯವಾಗುವುದಿಲ್ಲ ಎಂದು ನಂಬುತ್ತಿದ್ದರು. ಏಕೆಂದರೆ ಆ ಮರದಲ್ಲಿ ದೇವತೆಗಳು ನೆಲೆಸಿದ್ದಾರೆ. ಆ ಪವಿತ್ರ ಸ್ಥಳದಲ್ಲಿ ಸುಳ್ಳು ಹೇಳಿದರೆ ಪಾಪ ತಗುಲುತ್ತದೆ ಎಂಬ ಭಯ ಜನರಲ್ಲಿ ಇತ್ತು. ಅದಕ್ಕಾಗಿ ಅರಳಿಕಟ್ಟೆ ಕೇವಲ ವಿಶ್ರಾಂತಿ ಪಡೆಯುವ ಸ್ಥಳವಾಗಿರಲಿಲ್ಲ, ಅದು ಹಳ್ಳಿಯ ನ್ಯಾಯಾಲಯವಾಗಿತ್ತು, ಸಭಾಂಗಣವಾಗಿತ್ತು, ಭಕ್ತಿ ಕೇಂದ್ರವಾಗಿತ್ತು. ಜನರು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು, ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಮತ್ತು ತಮ್ಮ ಸಂಕಷ್ಟಗಳನ್ನು ಮರದ ಮುಂದೆ ಹೇಳಿಕೊಳ್ಳುತ್ತಿದ್ದರು. ಅದಕ್ಕಾಗಿಯೇ ಇಂದಿಗೂ ಅರಳಿಕಟ್ಟೆ ನಮ್ಮ ಸಂಸ್ಕೃತಿಯಲ್ಲಿ ನ್ಯಾಯ, ನಂಬಿಕೆ ಮತ್ತು ಭಕ್ತಿಯ ಜೀವಂತ ಸಂಕೇತವಾಗಿ ಉಳಿದಿದೆ. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ದೊರಕಿದೆ ಅಂದುಕೊಳ್ಳುತ್ತೇನೆ. ಪುರಾಣಗಳಲ್ಲಿ ಒಂದು ಅದ್ಭುತ ಕತೆ ಹೇಳಲಾಗುತ್ತದೆ. ಒಮ್ಮೆ ಕೈಲಾಸ ಪರ್ವತದಲ್ಲಿ ಪರಮಶಿವ ಮತ್ತು ಪಾರ್ವತಿ ದೇವಿ ಏಕಾಂತ ಸಮಯವನ್ನು ಕಳೆಯುತ್ತಿದ್ದರು. ಆ ಸಮಯದಲ್ಲಿ ಇಂದ್ರ ಸೇರಿದಂತೆ ಅನೇಕ ದೇವತೆಗಳು ಶಿವನ ದರ್ಶನಕ್ಕಾಗಿ ಕೈಲಾಸಕ್ಕೆ ಬರುತ್ತಾರೆ. ದೇವತೆಗಳು ಬಂದಾಗ ನಾರದ ಮುನಿ ಅವರನ್ನು ತಡೆಯುತ್ತಾನೆ. ಇದೀಗ ಸಮಯ ಸರಿಯಿಲ್ಲ, ಸ್ವಲ್ಪ ಕಾಯಿರಿಯೇ ಎಂದು ಹೇಳುತ್ತಾನೆ. ಆದರೆ ದೇವತೆಗಳ ರಾಜನಾದ ಇಂದ್ರದೇವ ಅಹಂಕಾರ ಹೆಚ್ಚಾಗಿತ್ತು. ಅವರು ನಾರದ ಮಾತನ್ನು ಕೇಳಲಿಲ್ಲ. ಅವರು ನೇರವಾಗಿ ಶಿವ ಪಾರ್ವತಿಯ ಏಕಾಂತಕ್ಕೆ ಪ್ರವೇಶಿಸಿದರು. ಇದರಿಂದ ಪಾರ್ವತಿ ದೇವಿ ತುಂಬಾ ಕೋಪಗೊಂಡರು. ಅವರು ಹೇಳಿದರು, ನಿಮಗೆ ಸಮಯದ ಗೌರವವಿಲ್ಲ, ಏಕಾಂತದ ಮೌಲ್ಯ ಗೊತ್ತಿಲ್ಲ, ವಿನಯವಿಲ್ಲ. ಆದ್ದರಿಂದ ನೀವು ಭೂಮಿಗೆ ಹೋಗಿ ಮರಗಳಾಗಿ ನಿಲ್ಲಿರಿ. ಪಾರ್ವತಿಯ ಶಾಪದಿಂದ ಅನೇಕ ದೇವತೆಗಳು ವಿವಿಧ ಮರಗಳಲ್ಲಿ ನೆಲೆಸಿದರು ಎಂದು ಹೇಳಲಾಗುತ್ತದೆ. ಆದರೆ ಅರಳಿ ಮರದಲ್ಲಿ ಅತ್ಯಂತ ದೈವಿಕ ಶಕ್ತಿಗಳು ನೆಲೆಸಿವೆ ಎಂಬ ನಂಬಿಕೆ ಅತ್ಯಂತ ಪ್ರಬಲವಾಗಿದೆ. ಹಿರಿಯರು ಹೇಳುವ ಪ್ರಕಾರ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ. ಅದರ ಬೇರುಗಳಲ್ಲಿ ಬ್ರಹ್ಮದೇವರು ವಾಸಿಸುತ್ತಾನೆ, ಏಕೆಂದರೆ ಬೇರು ಎಂದರೆ ಸೃಷ್ಟಿಯ ಆರಂಭ. ಅದರ ಕಾಂಡದಲ್ಲಿ ಮಹಾವಿಷ್ಣು ನೆಲೆಸಿದ್ದಾನೆ, ಏಕೆಂದರೆ ಕಾಂಡವು ಮರವನ್ನು ನಿಂತುಕೊಳ್ಳುವಂತೆ ಮಾಡುತ್ತದೆ. ಅದು ಪಾಲನೆಯ ಸಂಕೇತ. ಅದರ ಎಲೆಗಳಲ್ಲಿ ಶಿವನು ನೆಲೆಸಿದ್ದಾನೆ. ಗಾಳಿಯಲ್ಲಿ ನಡುಗುವ ಪ್ರತಿಯೊಂದು ಎಲೆ ಕೂಡ ಶಿವನ ತಾಂಡವವನ್ನು ನೆನಪಿಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಒಂದು ಮರದಲ್ಲೇ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಇದಕ್ಕಿಂತ ದೊಡ್ಡ ಆಧ್ಯಾತ್ಮಿಕ ಸಂಕೇತ ಇನ್ನೇನಿರಬಹುದು? ಅಂದರೆ ಇದರ್ಥ ನಿಮಗೆ ಅರಳಿ ಮರ ಯಾಕೆ ಪೂಜನೀಯ ಅನ್ನುವುದು ಪಾರ್ವತಿ ದೇವಿಯ ಶಾಪದಿಂದ ತಿಳಿಯಿತು. ಮುಂದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ವಿಶ್ವರೂಪದ ಮಹತ್ವವನ್ನು ವಿವರಿಸುವಾಗ ಒಂದು ಶ್ಲೋಕ ಹೇಳುತ್ತಾನೆ, ಅಶ್ವತ್ಥ ಸರ್ವವೃಕ್ಷಾಣಾಮ. ಅದರ ಅರ್ಥ, ಎಲ್ಲಾ ಮರಗಳಲ್ಲಿ ನಾನು ಅರಳಿ ಮರ. ಶ್ರೀಕೃಷ್ಣನು ತನ್ನನ್ನು ಪರ್ವತಗಳಿಗೆ, ನದಿಗಳಿಗೆ, ದೇವತೆಗಳಿಗೆ ಹೋಲಿಸುತ್ತಾನೆ. ಆದರೆ ಮರಗಳಲ್ಲಿ ತನ್ನ ರೂಪವೆಂದು ಅರಳಿ ಮರವನ್ನು ಹೇಳುತ್ತಾನೆ. ಇದು ಎಷ್ಟು ದೊಡ್ಡ ಗೌರವ ಎಂಬುದನ್ನು ಯೋಚಿಸಿ.
ಸುಮಾರು 2,500 ವರ್ಷಗಳ ಹಿಂದೆ ರಾಜಕುಮಾರ ಸಿದ್ಧಾರ್ಥನು ಜೀವನದ ಸತ್ಯ ಹುಡುಕಲು ತನ್ನ ಅರಮನೆ ಬಿಟ್ಟನು. ಅವನು ದುಃಖ ಏಕೆ ಇದೆ ಎಂದು ಅರಿಯಲು ಹೊರಟನು. ಅವನು ಕಠಿಣ ತಪಸ್ಸು ಮಾಡಿದನು. ಆಹಾರ ತ್ಯಜಿಸಿದನು. ನಿದ್ರೆ ತ್ಯಜಿಸಿದನು. ಅನೇಕ ಗುರುಗಳನ್ನು ಭೇಟಿ ಮಾಡಿದನು. ಆದರೂ ಅವನಿಗೆ ಉತ್ತರ ಸಿಕ್ಕಲಿಲ್ಲ. ಕೊನೆಗೆ ಬಿಹಾರದ ಬುದ್ಧ ಗಾಯದಲ್ಲಿ ಒಂದು ಅರಳಿ ಮರದ ಕೆಳಗೆ ಕುಳಿತುಕೊಂಡನು. ಅವನು ಪ್ರತಿಜ್ಞೆ ಮಾಡಿದನು, ಸತ್ಯ ತಿಳಿಯುವವರೆಗೂ ನಾನು ಇಲ್ಲಿಂದ ಎದ್ದೇಳುವುದಿಲ್ಲ. ಹಗಲು ಕಳೆದಿತು. ರಾತ್ರಿ ಕಳೆದಿತು. ಧ್ಯಾನ ಗಾಢವಾಯಿತು. ಕೊನೆಗೆ ಒಂದು ಬೆಳಿಗ್ಗೆ ಅವನಿಗೆ ಜ್ಞಾನೋದಯವಾಯಿತು. ಅವನು ಸಿದ್ಧಾರ್ಥನಿಂದ ಗೌತಮ ಬುದ್ಧನಾದನು. ಆ ಮರವೇ ಇಂದು ಜಗತ್ತಿಗೆ ಪ್ರಸಿದ್ಧವಾದ ಬೋಧಿ ವೃಕ್ಷ. ಅದು ಬೇರೆ ಯಾವುದು ಅಲ್ಲ, ಅದುವೇ ಅರಳಿ ಮರ. ನೀವು ದೇವಸ್ಥಾನಗಳಿಗೆ ಹೋದಾಗ ಗಮನಿಸಿದ್ದೀರಾ? ಅನೇಕ ಕಡೆ ನವಗ್ರಹಗಳನ್ನು ಅರಳಿ ಮರದ ಕೆಳಗೆ ಇಡುತ್ತಾರೆ. ಇದು ಯಾಕೆ? ಇದೀಗ ನವಗ್ರಹಗಳ ರಹಸ್ಯ ನೋಡೋಣ. ದೇವಸ್ಥಾನಗಳಲ್ಲಿ ಅರಳಿ ಮರದ ಕೆಳಗೆ ನವಗ್ರಹಗಳನ್ನು ಪ್ರತಿಷ್ಠಾಪಿಸುವುದಕ್ಕೆ ಕೇವಲ ಸಂಪ್ರದಾಯ ಮಾತ್ರ ಕಾರಣವಲ್ಲ, ಅದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಅರ್ಥವಿದೆ ಎಂದು ಹಿರಿಯರು ನಂಬುತ್ತಿದ್ದರು. ಸೂರ್ಯನು ಜೀವಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಹೇಗೆ ಸೂರ್ಯನು ಭೂಮಿಗೆ ಬೆಳಕು ಮತ್ತು ಶಕ್ತಿ ನೀಡುತ್ತಾನೋ, ಅದೇ ರೀತಿ ಅರಳಿ ಮರವು ಅನೇಕ ಜೀವಿಗಳಿಗೆ ಪ್ರಾಣವಾಯು ಮತ್ತು ಜೀವದ ಆಶ್ರಯ ನೀಡುತ್ತದೆ. ಚಂದ್ರನು ಮನಸ್ಸಿನ ಶಾಂತಿಯ ಸಂಕೇತ. ಅರಳಿ ಮರದ ಕೆಳಗೆ ಕುಳಿತಾಗ ಮನಸ್ಸಿಗೆ ವಿಚಿತ್ರವಾದ ನೆಮ್ಮದಿ ಸಿಗುತ್ತದೆ ಎಂದು ಅನೇಕರು ಅನುಭವಿಸಿದ್ದಾರೆ. ಅಂದರೆ ತಾಯಿ ಮಡಿಲ ಆಶ್ರಯದಂತೆ ಭಾಸವಾಗುತ್ತದೆ. ಮಂಗಳ ಗ್ರಹ ಧೈರ್ಯವನ್ನು ಸೂಚಿಸುತ್ತದೆ. ಸತ್ಯಕ್ಕಾಗಿ ನಿಲ್ಲಲು ಬೇಕಾದ ಶಕ್ತಿಯನ್ನು ಇದು ಪ್ರತಿನಿಧಿಸುತ್ತದೆ. ಬುಧನು ಬುದ್ಧಿವಂತಿಕೆ ಮತ್ತು ಚಿಂತನೆಯ ಸಂಕೇತ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬೇಕಾದ ವಿವೇಕವನ್ನು ಸೂಚಿಸುತ್ತದೆ. ಗುರುಗ್ರಹ ಜ್ಞಾನ ಮತ್ತು ಧರ್ಮದ ಪ್ರತೀಕ. ಸತ್ಯವನ್ನು ಅರಿಯುವ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ಶುಕ್ರನು ಸಮೃದ್ಧಿ, ಸಂತೋಷ ಮತ್ತು ಕುಟುಂಬದ ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾನೆ. ಶನಿ ಗ್ರಹ ಕರ್ಮಫಲದ ದೇವತೆ. ಪ್ರತಿಯೊಬ್ಬರೂ ತಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾರೆ ಎಂಬ ಸಂದೇಶವನ್ನು ನೀಡುತ್ತದೆ. ರಾಹು ಆಸೆ, ಮಿಥ್ಯೆ ಮತ್ತು ಗೊಂದಲದ ಸಂಕೇತ. ತಪ್ಪು ದಾರಿಯಿಂದ ದೂರ ಇರುವುದು ಅಗತ್ಯವೆಂದು ನೆನಪಿಸುತ್ತದೆ. ಕೇತು ಮೋಕ್ಷ, ವೈರಾಗ್ಯ ಮತ್ತು ಆತ್ಮಶಾಂತಿಯ ಪ್ರತೀಕ. ಜೀವನದ ಅಂತಿಮ ಸತ್ಯದತ್ತ ಕರೆದೊಯ್ಯುತ್ತದೆ. ಈ ಎಲ್ಲ ನವಗ್ರಹ ಶಕ್ತಿ ಅರಳಿ ಮರದಲ್ಲಿ ನೆಲೆಸಿದಾಗ ಅವುಗಳ ಶಕ್ತಿ ಮಿತವಾಗುತ್ತದೆ. ಗ್ರಹಗಳು ಶಾಂತಿಯಾಗುತ್ತದೆ. ಕಾರಣ ಈ ಜಗತ್ತಿನ ಸೃಷ್ಟಿಯೇ ಅಲ್ಲಿ ನೆಲೆಸಿರುವಾಗ ನವಗ್ರಹ ಶಾಂತಿಯಾಗುವುದಿಲ್ಲವೇ ಎಂಬ ನಂಬಿಕೆಯಿಂದ ನಮ್ಮ ಪೂರ್ವಜರು ಇದನ್ನು ಚೆನ್ನಾಗಿ ಅರಿತು ಎಲ್ಲಾ ಗ್ರಹಗಳ ಶಕ್ತಿಗಳನ್ನು ಒಂದೇ ಸ್ಥಳದಲ್ಲಿ ಶಾಂತವಾಗಿ ಇರಲಿ ಎಂಬ ದೃಷ್ಟಿಯಿಂದ ಅರಳಿ ಮರದ ಕೆಳಗೆ ನವಗ್ರಹಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ನಂತರ ಅರಳಿ ಮರವನ್ನು ನಮ್ಮ ಪೂರ್ವಜರು ಅದನ್ನು ಕೇವಲ ಮರ ಎಂದು ನೋಡಲಿಲ್ಲ. ಅದು ಪ್ರಕೃತಿ, ಬ್ರಹ್ಮಾಂಡ ಮತ್ತು ದೈವಶಕ್ತಿಗಳ ಜೀವಂತ ಸಂಪರ್ಕವೆಂದು ಗೌರವಿಸಿದರು. ನಂತರದಲ್ಲಿ ಜನರು ತಮ್ಮ ಕಾಮ, ಕ್ರೋಧ, ಮೋಕ್ಷಕ್ಕಾಗಿ ಅರಳಿ ಮರವನ್ನು ಪೂಜಿಸಲು ಪ್ರಾರಂಭಿಸಿದರು. ಇಂದಿಗೂ ಅನೇಕ ಮಹಿಳೆಯರು ಅರಳಿ ಮರದ ಸುತ್ತ ದಾರ ಕಟ್ಟುತ್ತಾರೆ, ದೀಪ ಹಚ್ಚುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ಇದಕ್ಕೆ ಕಾರಣ ಕುಟುಂಬದ ಕಲ್ಯಾಣ, ಗಂಡನ ಆಯುಷ್ಯ, ಸಂತಾನ ಭಾಗ್ಯ, ಮನಶಾಂತಿಗಾಗಿ ಶತಶತಮಾನಗಳಿಂದ ಅರಳಿ ಮರವನ್ನು ಪೂಜಿಸುವ ವಾಡಿಕೆ ಮುಂದುವರೆದಿದೆ. ಆದರೆ ಇದರಲ್ಲಿ ವೈಜ್ಞಾನಿಕ ಅಂಶವೂ ಇದೆ. ಬೆಳಿಗ್ಗೆ ಮರದ ಸುತ್ತ ನಡೆಯುವುದು ಆರೋಗ್ಯಕರ. ಶುದ್ಧ ಗಾಳಿ ಉಸಿರಾಡುವುದು ಮಾನಸಿಕ ಶಾಂತಿ ನೀಡುತ್ತದೆ. ಧ್ಯಾನ ಸ್ಥಿತಿಗೆ ಮನಸ್ಸನ್ನು ಕರೆದೊಯ್ಯುತ್ತದೆ. ಆಯುರ್ವೇದ ಪ್ರಕಾರ ಅರಳಿ ಮರ ಔಷಧಿಗಳ ಖಜಾನೆ. ಅದರ ಎಲೆಗಳನ್ನು ಜ್ವರಕ್ಕೆ ಬಳಸುತ್ತಾರೆ. ತೊಗಟೆಯನ್ನು ಗಾಯಗಳಿಗೆ ಬಳಸುತ್ತಾರೆ. ಹಣ್ಣುಗಳನ್ನು ಜೀರ್ಣಕ್ರಿಯೆಗೆ ಬಳಸುತ್ತಾರೆ. ಬೇರುಗಳನ್ನು ಶಕ್ತಿವರ್ಧಕವಾಗಿ ಬಳಸುತ್ತಾರೆ. ಗ್ರಾಮೀಣ ಭಾರತದಲ್ಲಿ ಇಂದಿಗೂ ಇದರ ಬಳಕೆ ಇದೆ. ವಿಜ್ಞಾನ ದೃಷ್ಟಿಯಿಂದಲೂ ಅರಳಿ ಮರ ಅದ್ಭುತ. ಇದು ದೊಡ್ಡ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತದೆ. ಹೆಚ್ಚಿನ ನೆರಳು ನೀಡುತ್ತದೆ. ಪಕ್ಷಿಗಳಿಗೆ ಆಶ್ರಯ ಕೊಡುತ್ತದೆ. ಜೀವ ವೈವಿಧ್ಯ ಉಳಿಸುತ್ತದೆ. ಮಣ್ಣಿನ ಸವಕಳಿ ತಡೆಯುತ್ತದೆ. ಹವಾಮಾನ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಕೆಲವರು ಹೇಳುವಂತೆ ಇದು ರಾತ್ರಿ ಆಮ್ಲಜನಕ ಬಿಡುತ್ತದೆ ಎಂಬ ನಂಬಿಕೆ ಕೂಡ ಇದೆ. ವಿಜ್ಞಾನಿಗಳು ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲವಾದರೂ ಈ ಮರ ಪರಿಸರಕ್ಕೆ ಅಪಾರ ಲಾಭ ನೀಡುತ್ತದೆ ಎಂಬುದು ಸತ್ಯ. ಇಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಬರುತ್ತದೆ. ನಮ್ಮ ಪೂರ್ವಜರು ಯಾಕೆ ಮರಗಳನ್ನು ದೇವರೆಂದು ಘೋಷಿಸಿದರು? ಉತ್ತರ ತುಂಬಾ ಸರಳ. ಜನರು ಭಯದಿಂದ ಕಾನೂನು ಪಾಲಿಸದೇ ಇರಬಹುದು, ಆದರೆ ಭಕ್ತಿಯಿಂದ ಪ್ರಕೃತಿಯನ್ನು ಕಾಪಾಡುತ್ತಾರೆ.
ಅದಕ್ಕಾಗಿಯೇ ಮರಗಳನ್ನು ದೇವರ ರೂಪವೆಂದು ಹೇಳಿದರು. ಯಾರೂ ಕಡಿಯದಂತೆ ಪವಿತ್ರತೆ ನೀಡಿದರು. ಇದು ಮೂಢನಂಬಿಕೆ ಅಲ್ಲ. ಇದು ಪರಿಸರ ಸಂರಕ್ಷಣೆಯ ಅದ್ಭುತ ತಂತ್ರ. ಒಂದು ಅರಳಿ ಮರವನ್ನು ಉಳಿಸುವುದು ಎಂದರೆ ಕೇವಲ ಒಂದು ಮರ ಉಳಿಸುವುದಲ್ಲ. ಅದು ಅನೇಕ ಪಕ್ಷಿಗಳ ಮನೆ ಉಳಿಸುವುದು. ಅದು ಭೂಮಿಯ ಉಸಿರನ್ನು ಉಳಿಸುವುದು. ಅದು ಸಂಸ್ಕೃತಿಯನ್ನು ಉಳಿಸುವುದು. ಅದು ದೇವರ ನಿಶ್ಶಬ್ದ ರೂಪವನ್ನು ಕಾಪಾಡುವುದು. ಮುಂದಿನ ಬಾರಿ ನೀವು ಅರಳಿ ಮರ ನೋಡಿದಾಗ ಅದನ್ನು ಸಾಮಾನ್ಯ ಮರ ಎಂದು ನೋಡಬೇಡಿ. ಅದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆಧ್ಯಾತ್ಮಿಕತೆ ಇದೆ. ವಿಜ್ಞಾನ ಇದೆ. ಜೀವನ ಇದೆ. ಅದು ನಿಜವಾಗಿಯೂ ಒಂದು ಜೀವಂತ ದೇವಾಲಯ. ಅದ್ಭುತ, ಅಪರಿಮಿತ, ಅಮೃತಧಾರೆ ಅರಳಿ ಮರ. ಇಲ್ಲಿಯವರೆಗೆ ತಾಳ್ಮೆಯಿಂದ ಅರಳಿ ಮರದ ದೈವಿಕ ರಹಸ್ಯವನ್ನು ಕೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಹಾಗೆ ಒಬ್ಬ ಕನ್ನಡಿಗನ ಧ್ವನಿ ವಿಶ್ವಮಟ್ಟದಲ್ಲಿ ಕೇಳಿಸಬೇಕಾದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ನನ್ನ ಶಕ್ತಿ. ಮರೆಯಬೇಡಿ. ಜೈ ಕರ್ನಾಟಕ.